ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರನ್ಯಾ ರಾಮ್ ಲಾಕ್ ಆಗಿದ್ದೇ ಆಗಿದ್ದು ಇನ್ವೆಸ್ಟಿಗೇಷನ್ ಕೂಡ ಚುರುಕಾಗ್ತಾ ಇದೆ. ಇದರಲ್ಲಿ ಮತ್ತಷ್ಟು ವಿಚಾರಗಳು ಕೂಡ ಹೊರಬರ್ತಾ ಇರುವಂಥದ್ದು. ಹಾಗಾದ್ರೆ ಡಿಆರ್ಐ ಅಧಿಕಾರಿಗಳು ನಡೆಸ್ತಾ ಇರುವಂತಹ ಇನ್ವೆಸ್ಟಿಗೇಷನ್ನಲ್ಲಿ ಮತ್ತೇನೆಲ್ಲ ಬೆಳವಣಿಗೆಗಳಾಗಿದೆ? ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರನ್ಯಾ ಅರೆಸ್ಟ್, ಪಬ್ಲಿಕ್ ಟಿವಿಗೆ ನಿವೃತ್ತ ಐಪಿಎಸ್ ಅಧಿಕಾರಿ ಸಂಜಯ್ ರಿಯಾಕ್ಟ್ ಮಾಡಿದ್ದಾರೆ. ಪ್ರಕರಣವನ್ನ ಡಿಆರ್ಐ ತನಿಖೆಯನ್ನ ಮಾಡ್ತಾ ಇದೆ. ರನ್ಯಾ ತಂದೆ ಡಿಜಿ ಆಗಿರೋದ್ರಿಂದ ವಿಚಾರಣೆ ನಡೆಸೋದು ಡಿಆರ್ಐಗೆ ಬಿಟ್ಟಂತಹ ವಿಚಾರ. ಪ್ರೋಟೋಕಾಲ್ ವಾಹನ ಬಳಕೆಗೆ ನಾವು ಹೇಳಿದ ಮೇಲಷ್ಟೇ ಮಾನ್ಯತೆ ಇರುತ್ತೆ. ಸರ್ಕಾರಿ ವಾಹನವನ್ನ ದುರ್ಬಳಕೆ ಆಗಿರುವ ಬಗ್ಗೆಯೂ ಕೂಡ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ನಟಿ ರನ್ಯಾ ಮನೆಯಲ್ಲಿ ಸಿಕ್ಕಿರುವ ಹಣದ ಬಗ್ಗೆಯೂ ಕೂಡ ಡಿಆರ್ಐ ಮಾಹಿತಿಯನ್ನ ಪಡಿತಾ ಇದೆ ಅಂತ ಹೇಳಿ ಪಬ್ಲಿಕ್ ಟಿವಿಗೆ ನಿವೃತ್ತ ಎಡಿಜಿಪಿ ಸಂಜಯ್ ಸಹಾಯ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇಲ್ಲಿಗೆ ಹೇಗೆ ಸಾಧ್ಯ ಸರ್? ನೀವು ಏನು ಪ್ರಶ್ನೆ ಕೇಳಿದಿರಾ ಅದು ಇಂಪಾರ್ಟೆಂಟ್ ಪ್ರಶ್ನೆ ಇದೆ. 14.8 kg ಒಂದು ಹೆಂಗಸು ಮೇಲೆ ಅದು ಒಂದು ಹಾಕ್ಕೊಂಡು ಬಂದರೆ ಅದು ಕೂಡ ಒಂದು ಸರಿ 2 ಸರಿ 4 ಸರಿ ಎಷ್ಟು ಸರಿ ಆಗಿದೆ ಅದು ತನಿಖೆಯಲ್ಲಿ ಗೊತ್ತಾಗತ್ತೆ. ಬಟ್ ನಮ್ಮ ಕಸ್ಟಮ್ಸ್ಗೆ ಡಿಗೆ ಮತ್ತು ಪೊಲೀಸ್ನವ್ರಿಗೆ ಗೊತ್ತಾಗಲಿಲ್ಲ, ಅದು ಸ್ವಲ್ಪ ಆಶ್ಚರ್ಯ. ನಾವು ಇದು ಹೇಗೆ ಸ್ಟಾರ್ಟ್ ಆಗುತ್ತೆ ಆ ವಿಷಯ ಬಗ್ಗೆ ನಾವು ಫಸ್ಟ್ ಹೇಳ್ತೀವಿ. ಆಮೇಲೆ ಇಲ್ಲಿ ಏನು ಪ್ರೋಟೋಕಾಲ್ದು ಪ್ರಾಬ್ಲಮ್ಸ್ ಆಗಿದೆ, ಆಮೇಲೆ ಇಲ್ಲಿ ಹೇಗೆ ಡಿಸ್ಪೆನ್ಸ್ ಮಾಡ್ತಾರೆ ಗೋಲ್ಡ್ ಅದು ಬಗ್ಗೆ ನಾವು ಮಾತಾಡೋಣ. ಫಸ್ಟ್ ಆಗಿ ದುಬೈಯಲ್ಲಿ ಎಲ್ಲಿ ಖರೀದಿ ಮಾಡ್ತಾ ಇದ್ದಾರೆ, ಎಲ್ಲಿ ಪ್ರೊಕ್ಯೂರ್ಮೆಂಟ್ ಆಗ್ತಾ ಇದೆ, ಯಾರ ಕಡೆಯಿಂದ ಪ್ರೊಕ್ಯೂರ್ ಮಾಡ್ತಾ ಇದ್ದಾರೆ ಅದು ಒಂದು ಮುಖ್ಯ. ಅಲ್ಲಿಂದ ನಮಗೆ ಗೊತ್ತಾಗುತ್ತೆ ಈ ಸಿಂಡಿಕೇಟ್ದು ಇದೆ ಅಥವಾ ಅವ್ರದ್ದು ಪರ್ಸ್ನಲ್ ಏನಾದರೂ ಅವ್ರು ಮಾಡ್ತಾ ಇದ್ದಾರೆ ಅಥವಾ ಯಾವುದೋ ಒಂದು ಪರ್ಸೆಂಟೇಜ್ ಅವ್ರಿಗೆ ಸಿಗ್ತಾ ಇದೆ ಪ್ರತಿಯೊಂದು ಸರಿ ಅಲ್ಲಿಂದ ಗೋಲ್ಡ್ ಇಲ್ಲಿ ತರಕ್ಕೆ. ದುಬೈಯಲ್ಲಿ ಏನಿದೆ, ಫಸ್ಟ್ದು ಲೀಗಲ್ ಪ್ರೊವಿಷನ್ಸ್ ಏನು. ಸೊ 3,000 ದಿರ್ಹಮ್ಸ್ ಮೇಲೆ ನಿಮ್ಮ ಹತ್ರ ಸಾಮಾನು ಇದ್ದರೆ ನೀವು ಕಸ್ಟಮ್ಸ್ಗೆ ಡಿಕ್ಲೇರ್ ಮಾಡಬೇಕು. 60,000 ದಿರ್ಹಮ್ಸ್ ಮೇಲೆ ನಿಮ್ಮ ಹತ್ರ ಗೋಲ್ಡ್ ಅಥವಾ ಬೇರೆ ಪ್ರೆಷಿಯಸ್ ಸ್ಟೋನ್ಸ್ ಇದ್ದರೆ ಅಲ್ಲಿ ಒಂದು ಕಾಂಪಿಟೆಂಟ್ ಅಥಾರಿಟಿ ಇದೆ, ಕಾಂಪಿಟೆಂಟ್ ಅಥಾರಿಟಿಗೆ ನೀವು ಹೇಳಬೇಕಾಗತ್ತೆ. ಮೂರನೇದು ಎಕ್ಸ್ಪೋರ್ಟಿಂಗ್ ಗೋಲ್ಡ್ಗೆ ಸೆಪರೇಟ್ ಲೈಸೆನ್ಸ್ ಇರಬೇಕಾಗತ್ತೆ. ನಾವು ದುಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಗ್ಗೆ ನಾವು ಮಾತಾಡೋಣ. ಒಂದು 20 ದಿವಸ ಮುಂಚೆ ನಾವು ಕೂಡ ಅಲ್ಲಿ ಹೋಗಿ ಟ್ರಾನ್ಸಿಟ್ ಆಗಿ ನಾವು ಬಂದಿದ್ದೀವಿ ಮತ್ತು ನಾವು ಸುಮಾರು ಫ್ರೆಂಡ್ಸ್ ಇದ್ದಾರೆ, ಅವರೊಂದು ಫ್ರೀಕ್ವೆಂಟ್ ಫ್ಲೈಯರ್ಸ್. ನಾನು ಕೂಡ ದುಬೈ ಏರ್ಪೋರ್ಟ್ ನಿಯರ್ಲಿ 25 ಇಯರ್ಸಿಂದ ನಾನು ನೋಡ್ತಾ ಇದ್ದೇನೆ. ಸೊ ಅಲ್ಲಿ ಏನಿದೆ, ಅಲ್ಲಿಂದ ಬರ್ತಾ ಇರುವಾಗ ಫಸ್ಟ್ ಒಂದು ಡೋರ್ ಫ್ರೇಮ್ ಮೆಟಲ್ ಡಿಟೆಕ್ಟರ್ಸ್ ಇರ್ತದೆ. ಡೋರ್ ಫ್ರೇಮ್ ಮೆಟಲ್ ಡಿಟೆಕ್ಟರ್ಸಲ್ಲಿ ಇಲ್ಲಿ ಯಾವ ರೀತಿ ಫ್ರಿಸ್ಕ್ ಮಾಡ್ತಾರೆ ಅಲ್ಲಿ ಅವರು ಫ್ರಿಸ್ಕ್ ಮಾಡಲ್ಲ. ನೀವು ಮೆಟಲ್ ಡಿಟೆಕ್ಟರ್ಸ್ ಒಳಗೆಯಿಂದ ನೀವು ಹೋಗಿ ಏನಾದರೂ ಬೀಪ್ ಅಥವಾ ರೆಡ್ ಲೈಟ್ ಬಂದರೆ ನಿಮಗೆ ಇನ್ನೊಂದು ಸರಿ ಆ ದಾರಿಗೆ ಬರಲಿಕ್ಕೆ ನಿಮಗೆ ಹೇಳ್ತಾರೆ. ಎಲ್ಲಿ ತನಕ ಹೇಳ್ತಾರೆ, ಟಿಲ್ ದ ಟೈಮ್ ಗ್ರೀನ್ ಲೈಟ್ ಬರ್ತದೆ. ಗ್ರೀನ್ ಲೈಟ್ ಬಂದರೆ ನೀವು ಇಲ್ಲಿ ಬರಬೇಕು. ಅದು ಬಿಟ್ಟರೆ AI ಇಂಟೆಲಿಜೆನ್ಸ್ ಕ್ಯಾಮರಾಸ್ ಇದೆ. ಅದು ಬಿಟ್ಟರೆ ಸುಮಾರು ಬೇರೆ ಬೇರೆ ಅಲ್ಲಿ ವ್ಯವಸ್ಥೆ ಇದೆ. ಸೊ ಅಲ್ಲಿಂದ ಇಷ್ಟು ಸಾಮಾನು ತಗೊಂಡು ಬರೋಕ್ಕೆ ಅದು ಒಂದು ಯೋಚನೆ ಮಾಡಿದರೆ ಅದು ಭಾಳ ಕಷ್ಟ. ಸೊ ಇದು ದುಬೈಯಲ್ಲಿ ಲೀಗಲ್ ಇದು ಏನಾಯ್ತಾ. ಆಮೇಲೆ ಏರ್ಪೋರ್ಟಲ್ಲಿ ಫಿಸಿಕಲಿ ನೀವು ಹೇಗೆ ಮ್ಯಾನೇಜ್ ಮಾಡಬೇಕು. ನಿನ್ನೆ ಯಾರೋ ಪ್ರೆಸ್ ರಿಪೋರ್ಟರ್ ಹೇಳ್ತಾ ಇದ್ರು, ಸರ್ ಸೆಕ್ಯೂರಿಟಿ ದಾಟಿ ಏನಾದರೂ ಕೊಟ್ಟಿರ್ಬೋದು. ಅದು ಒಂದು ಭಾಳ ಡಿಫಿಕಲ್ಟ್ ಕ್ವೆಶ್ಚನ್. ಮತ್ತು ಅಂಥ ಪರಿಸ್ಥಿತಿ ಆದರೆ ಈ ಒಂದು ದೊಡ್ಡ ಸಿಂಡಿಕೇಟ್ದು ಕೆಲಸ ಇರ್ಬೋದು. ಸೊ ಫಸ್ಟ್ ಆಗಿ ಮುಖ್ಯವಾಗಿ ದುಬೈಯಲ್ಲಿ ಹೇಗೆ ಖರೀದಿ ಮಾಡಿದ್ದಾರೆ, ಹೇಗೆ ನ್ಯಾವಿಗೇಟ್ ಮಾಡಿದ್ದಾರೆ ಅಲ್ಲಿ. ಆಮೇಲೆ ದುಡ್ಡು ಸೋರ್ಸಿಂಗ್ ಏನೋ. ಈ ಕಸ್ಟಮ್ಸ್ ಆ್ಯಕ್ಟ್ ಮೇಲೆ ಕೇಸ್ ಇದೆ, ಸೆಕ್ಷನ್ಸ್ ಆಫ್ ಕಸ್ಟಮ್ಸ್ ಆ್ಯಕ್ಟ್. ನನಗೆ PMLA ಕೂಡ ಕೇಸ್ ಇರ್ಬೋದು ಅಥವಾ ಯಾವ ಸೆಕ್ಷನ್ಸ್ ಹಾಕಿದ್ದಾರೆ ನನಗೆ ಕ್ಲಿಯರ್ ಕಟ್ ಎಲ್ಲ ಸೆಕ್ಷನ್ಸ್ ಗೊತ್ತಿಲ್ಲ. ಆದರೆ ದುಡ್ಡು ಸೋರ್ಸ್ ಇಲ್ಲಿಂದ ದುಬೈಯಲ್ಲಿ ಹೇಗೆ ಪೇಮೆಂಟ್ ಆಗಿದೆ ಅದು ಒಂದು ಮುಖ್ಯ. ಅಲ್ಲಿಂದ ನ್ಯಾವಿಗೇಟ್ ಮಾಡಿಕೊಂಡು ಎಮಿರೇಟ್ಸ್ ಫ್ಲೈಟ್ಗೆ ಹೋಗ್ತಾರೆ, ಕೂತಿರ್ತಾರೆ. ಎಕಾನಮಿಯಲ್ಲಿ ಟ್ರಾವೆಲ್ ಮಾಡ್ತಾಯಿದ್ರು ಅಥವಾ ಬಿಸ್ನೆಸ್ಸಲ್ಲಿ ಟ್ರಾವೆಲ್ ಮಾಡ್ತಾಯಿದ್ರು ಅಥವಾ ಫಸ್ಟ್ ಕ್ಲಾಸಲ್ಲಿ ಟ್ರಾವೆಲ್ ಮಾಡ್ತಾಯಿದ್ರು. ಎಕಾನಮಿಯಲ್ಲಿ 15 kg ಬಾಡಿ ಮೇಲೆ ಹಾಕ್ಕೊಂಡು ಕೂತ್ಲಿಕ್ಕೆ ಅಷ್ಟೆಲ್ಲ ಸುಲಭ ಅಲ್ಲ. ಆದರೆ ಒಂದು ಅಲ್ಲಿಂದ ಏನಾದರೂ ಮಾಹಿತಿ ಅಥವಾ ಕ್ಲೂ ಸಿಗ್ಬೋದು. ಅದಕ್ಕಾಗಿ ಯಾವ ಕ್ಲಾಸಲ್ಲಿಯೋ ಟ್ರಾವೆಲ್ ಮಾಡ್ತಾರೆ ಅದು ಒಂದು ಮುಖ್ಯ. ಇಲ್ಲಿ ಬಂದ ನಂತರ ಯಾವುದೇ ಪೊಲೀಸ್ ಎಸ್ಕಾರ್ಟ್ ಸರ್ವಿಸ್ ಅಥವಾ ಪ್ರೋಟೋಕಾಲ್ ಸರ್ವಿಸ್ ಅವ್ರಿಗೆ ಸಿಗ್ತಾಯಿತ್ತು. ಪ್ರೋಟೋಕಾಲ್ ಸರ್ವಿಸ್ ತಗೊಳ್ಳಿಕ್ಕೆ ಅಟ್ಲೀಸ್ಟ್ ಯಾರೊಬ್ಬರು ಹೇಳಬೇಕು ಅವರಿಗೆ. ಸುಮ್ಮನೆ ಅವ್ರು ಯಾರಿಗೆ ಕೊಡಲ್ಲ. ನಾವು ಸುಮ್ಮನೆ ಹೇಳಿದರೆ ನನ್ನ ತಂದೆ ಇವರು ಅಥವಾ ಆ ರೀತಿ ಏನಾದರೂ ರೆಫರೆನ್ಸ್ ಕೊಟ್ಟರೆ, ಸಾಮಾನ್ಯವಾಗಿ ನನ್ನ ಎಕ್ಸ್ಪೀರಿಯನ್ಸ್ ಏನಿದೆ ಆ ಪ್ರೋಟೋಕಾಲ್ನವರು ನಿಮಗೆ ಆ ರೀತಿ ಹೆಲ್ಪ್ ಕೊಡಲ್ಲ.
ಆದರೆ ಈಗ ಇಲ್ಲಿ ಏನು ಕೇಳಿ ಬರ್ತಾ ಇರೋದಂದ್ರೆ ಬಹಳ ಮುಖ್ಯವಾಗಿ ಈಗ ಬಂಧನವಾಗಿರುವಂತಹ ನಟಿ ರನ್ಯಾ ಅವರ ತಂದೆ ಈಗ ಹಾಲಿ DG ಆಗಿರೋದ್ರಿಂದ ಆ ಒಂದು ಹೆಸರು ಹೇಳ್ಕೊಂಡು ಆ ಪ್ರೋಟೋಕಾಲನ್ನು ದುರ್ಬಳಕೆ ಮಾಡ್ಕೊಂಡಿರ್ಬೋದು ಅನ್ನುವಂಥದ್ದು. ಪ್ರೋಟೋಕಾಲ್ಗೆ ಅರ್ಥ ಏನು ನಾನು ನಿಮಗೆ ಹೇಳ್ತೇನೆ. ಪ್ರೋಟೋಕಾಲ್ಗೆ ಅರ್ಥ ಏನಿದೆ, ಅಲ್ಲಿ ಹೊರಗಡೆ ಬಂದ ನಂತರ ಇಮಿಗ್ರೇಷನ್ ಮುಂಚೆ ಅವ್ರು ಬಂದು ನಿಮಗೆ ಭೇಟಿ ಮಾಡ್ತಾರೆ, ಇಮಿಗ್ರೇಷನ್ ಮಾಡಲಿಕ್ಕೆ ನಿಮಗೆ ಹೆಲ್ಪ್ ಮಾಡ್ತಾರೆ. ಆದರೆ ಇಮಿಗ್ರೇಷನ್ ಆದ ನಂತರ ಏರ್ಪೋರ್ಟಿಂದ ಹೊರಗಡೆ ಬರಲಿಕ್ಕೆ ಯಾವುದೇ ಸೆಕ್ಯೂರಿಟಿ ಚೆಕ್ ಇರೋದಿಲ್ಲ. ಈ ಬ್ಯಾಂಗ್ಳೂರ್ ಏರ್ಪೋರ್ಟಲ್ಲಿ ಇಲ್ಲ, ಯಾವುದೇ ಬೇರೆ ಇಂಡಿಯನ್ ಏರ್ಪೋರ್ಟ್ಸಲ್ಲಿ ಇಲ್ಲ, ಸಾಮಾನ್ಯವಾಗಿ ಇಂಟರ್ನ್ಯಾಷನಲ್ಲಿ ಕೂಡ ಆ ಪದ್ಧತಿ ಇಲ್ಲ. ನಾವು ಆದರೆ ನಿಮ್ಮ ಹತ್ರ ಗೋಲ್ಡ್ ಇರುವಾಗ ಒಂದು ಲಿಮಿಟ್ ಇದೆ, ಲಿಮಿಟ್ ಮೇಲೆ ಇಂದ ಜಾಸ್ತಿ ಇದ್ದರೆ ನೀವು ಡಿಕ್ಲೇರ್ ಮಾಡಬೇಕು. ಸೊ ಕಸ್ಟಮ್ಸ್ದು ಒಂದು ಗ್ರೀನ್ ಚಾನೆಲ್ ಇರ್ತದೆ. ನಾವು ಸಾಮಾನ್ಯವಾಗಿ ಎಲ್ಲರೂ ಗ್ರೀನ್ ಚಾನೆಲಲ್ಲಿ ಬರ್ತೀವಿ. ಬೇರೆ ಏನಾದರೂ ಸಾಮಾನು ತಂದರೆ ನಾವು ಅಲ್ಲಿ ಡಿಕ್ಲೇರ್ ಮಾಡಬೇಕು. ಅದ ಕಸ್ಟಮ್ಸ್ ಡ್ಯೂಟಿ ಹಾಕ್ತಾರೆ, ಅದ ನಿಮಗೆ ರಸೀದಿ ಕೊಡ್ತಾರೆ. ನಾವು ಕಸ್ಟಮ್ಸಲ್ಲಿ ಈಗ 4 ಸರಿ ಇವ್ರು ಬಂದಿದ್ದಾರೆ 15 ಡೇಸಲ್ಲಿ, 10 ಸರಿ ಕಳೆದ ಒಂದು 3 ತಿಂಗಳೊಳಗೆ ಇದು ಬಂದಿದ್ದಾರೆ. ಆಮೇಲೆ ಲಾಸ್ಟ್ 1 ಇಯರಲ್ಲಿ 30 ಟೈಮ್ಸ್ ಹೇಳ್ತಾ ಇದ್ದಾರೆ. ಸೊ ಪ್ರತಿಯೊಂದು ಸರಿ ಕಸ್ಟಮ್ಸ್ಗೆ ಅಥವಾ ಕಸ್ಟಮ್ಸ್ ಒಳಗೆ ಕೆಲವು ಇಂಟೆಲಿಜೆನ್ಸ್ ಜನ ಕೂಡ ಇರ್ತಾರೆ. ಅದು DRIನವರು ಇರ್ಬೋದು, ಬೇರೆನವರು ಇರ್ಬೋದು. ಅವ್ರಿಗೆ ಇಲ್ಲಿ ತನಕ ಒಂದೇ ಸರಿ ಗೊತ್ತಾಗಲಿಲ್ಲ. ಅದು ಸ್ವಲ್ಪ ಆಶ್ಚರ್ಯ ಆಗ್ತಾ ಇದೆ. ಅದು ಒಂದು ಲ್ಯಾಬ್ಸ್ ಆ ಟೈಪ್ ಕಾಣ್ತಾ ಇದೆ. ಅದು ಬಿಟ್ಟು ನಾವು ಎಲ್ಲ ಕಡೆ ಕ್ಯಾಮ್ರಾ ಇದೆ. ನಾವು ಕ್ಯಾಮ್ರಾ ನಾವು ಯಾಕೆ ಹಾಕ್ತೀವಿ? ನಾವು ಕ್ಯಾಮ್ರಾ ಹಾಕ್ತೀವಿ ಅದರಿಂದ ಇಂಟೆಲಿಜೆನ್ಸ್ ತೆಗಿಯೋಕ್ಕೆ. ಸುಮ್ಮನೆ ಕ್ಯಾಮ್ರಾ ನೋಡೋಕ್ಕೆ ಅಥವಾ ಫೀಡ್ ನೋಡೋಕ್ಕೆ ನಾವು ಕ್ಯಾಮ್ರಾ ಹಾಕಲ್ಲ. ಈಗ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಕೇಳಿರ್ಬೋದು. ಸೊ ಕ್ಯಾಮ್ರಾಯಿಂದ ಪ್ಯಾಟರ್ನ್ ಏನಿದೆ ಅಥವಾ ಬೇರೆ ಮಾಹಿತಿ ಏನಿದೆ ಅದು ನಾವು ಬಿಸ್ನೆಸ್ ಲಾಜಿಕ್ ಹಾಕ್ಕೊಂಡು ನಾವು ಇಂಟೆಲಿಜೆನ್ಸ್ ತರ್ತೀವಿ. ಅದು ಯಾಕೆ ಆಗ್ತಾ ಇರಲಿಲ್ಲ? ಇನ್ನೊಂದು ಇಮಿಗ್ರೇಷನ್, DRI, ಕಸ್ಟಮ್ಸ್, ಸ್ಟೇಟ್ ಪೊಲೀಸ್, ಬೇರೆ ಅವರ ಏಜೆನ್ಸಿ ಇದ್ದಾರೆ. ಅವ್ರ ಜೊತೆಗೆ ಅವ್ರ ಒಳಗೆ ಇಂಟೆಲಿಜೆನ್ಸ್ದು ಕೊಲ್ಯಾಬರೇಷನ್ ಇದೆ, ಎಕ್ಸ್ಚೇಂಜ್ ಇದೆ, ಶೇರಿಂಗ್ ಇದೆ ಇಲ್ವಾ ಅದು ಮುಖ್ಯ. ಸೊ ಆ್ಯಕ್ಟ್ರೆಸ್ ಅಲ್ಲಿಂದ ಬಂದು ಹೊರಗಡೆ ಬರ್ತಾರೆ. ಹೊರಗಡೆ ಇವ್ರಿಗೆ ಪ್ರತಿ ಸರಿ ಒಂದು ಗೌರ್ಮೆಂಟ್ ವೆಹಿಕಲ್ ಸಿಗ್ತಾಯಿತ್ತು. ಆ ಗೌರ್ಮೆಂಟ್ ವೆಹಿಕಲ್ ಅಲ್ಲಿ ಇವರು ಯಾವುದೋ ಗಂತವ್ಯ ಸ್ಥಾನ ಯಾವುದೇ ಮನೆ ಇದೆ ಅಲ್ಲಿ ಹೋಗ್ತಾಯಿದ್ರು. ನಾವು ಮನೆಯಲ್ಲಿ ಇಟ್ಟದ ನಂತರ ಅವ್ರ ಬಾಡಿ ಮೇಲೆ ಏನಿದೆ ಅಥವಾ ಏನಾದ್ರು ತಂದಿದ್ದಾರೆ ದುಬೈಯಿಂದ ಅವರಲ್ಲಿ ಒಂದು ಕಡೆ ಇಡ್ತಾರೆ. ಅಲ್ಲಿಂದ ಡಿಸ್ಪೋಸ್ ಹೇಗೆ ಮಾಡಿದ್ದಾರೆ? ಈಗ ನಿನ್ನೆದು ಅವ್ರ ಮನೆ ರೇಟ್ ಇದರಲ್ಲಿ ಹೇಳ್ತಾರೆ ಡಿಸೈನರ್ ಆರ್ನಮೆಂಟ್ಸ್ ಇದೆ. ನಾವು ಅಲ್ಲಿಂದ ನೀವು ಬಿಸ್ಕಿಟ್ ತರ್ತೀರಾ ಅಥವಾ ಇನ್ಗಾಟ್ಸ್ ತರ್ತೀರಾ, ಅವ್ರು ಹೇಗೆ ಡಿಸೈನರ್ ಆಗಿದೆ ಅದು ಒಂದು ಪ್ರಾಸೆಸ್ ಇರ್ಬೋದು, ಜ್ಯುವೆಲ್ಲರ್ಸ್ ಇನ್ವಾಲ್ವ್ ಇರ್ಬೋದು, ಬೇರೆಯವ್ರದ್ದು ಯಾರ ಹತ್ರ ದುಡ್ಡಿದೆ, ಅವ್ರು ಹವಾಲ ಟ್ರಾನ್ಸಾಕ್ಷನ್ಸ್ ಮಾಡ್ತಾ ಇದ್ದಾರೆ, ಬ್ಲ್ಯಾಕ್ ಟು ವೈಟ್ ಅದು ಎಲ್ಲ ಮಾಡ್ತಾ ಇದ್ದಾರೆ. ಸೊ ಅವ್ರದ್ದು ಏನು ಸಂಬಂಧ ಇದೆ ಅದು ನಮಗೆ ಗೊತ್ತಿಲ್ಲ. ಸೊ ಅಲ್ಲಿಂದ ಹೇಗೆ ಫೈನಲಿ ಡಿಸ್ಪೋಸ್ ಆಗ್ತಾ ಇದೆ ಅದು ಬಹಳ ಇಂಪಾರ್ಟೆಂಟ್. ಸೊ ಇದು 2 ಮೇನ್ ವಿಷಯ ಇದೆ. ಅದು ವಿಷಯ ಏನು? ಗೋಲ್ಡ್ ಪ್ರೊಕ್ಯೂರ್ಮೆಂಟ್ ಟು ಡಿಸ್ಪೋಸಲ್ ಥ್ರೂ ಏಜೆನ್ಸೀಸ್ ಇನ್ ದುಬೈ. ಅಲ್ಲಿ ಹೇಗೆ ಅವ್ರು ನ್ಯಾವಿಗೇಟ್ ಮಾಡಿದರೆ ಫಿಸಿಕಲಿ ದುಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಲ್ಯಾಂಡಿಂಗ್ ಮೇಲೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಅಲ್ಲಿಂದ ಟ್ರಾವೆಲ್ ಆಗಿ ಅವ್ರ ಮನೆಯಿಂದ ಎಲ್ಲಿ ಹೋಗಿದೆ ಅದು ಒಂದು. ಅದು ಮೆಟಲ್ ಬಗ್ಗೆ, ಗೋಲ್ಡ್ ಬಗ್ಗೆ. ಗೋಲ್ಡ್ ಸ್ಮಗ್ಲಿಂಗ್ ಈ ದೇಶದಲ್ಲಿ ತುಂಬ ನಡೀತಾ ಇದೆ, ಎಲ್ರಿಗೂ ಗೊತ್ತಿದೆ. ನೆಕ್ಸ್ಟ್, ದುಡ್ಡು ಹೇಗೆ ಸರ್ಕಲ್ ಆಗಿದೆ, ಎಲ್ಲಿಂದ ದುಡ್ಡು ಬಂತು, ಎಲ್ಲಿ ಪ್ರೊಕ್ಯೂರ್ಮೆಂಟ್ ಆಗಿದೆ, ಯಾವ ರೀತಿ ಆಗಿದೆ, ಲೀಗಲ್ ಆಗಿದೆ, ಇಲ್ಲೀಗಲ್ ಆಗಿದೆ, ದುಡ್ಡು ಲಿಮಿಟ್ ಇದೆ. ಪ್ರತಿ ಕಂಟ್ರಿಯಲ್ಲಿ ಒಂದು ಲಿಮಿಟ್ ಇದೆ. ಇಷ್ಟೇ ದುಡ್ಡು ನೀವು ತೊಗೊಂಡು ಹೋಗ್ಬೋದು, ಇಷ್ಟೇ ದುಡ್ಡು ನೀವು ತೊಗೊಂಡು ಬರ್ಬೋದು. ಅದು ಎಲ್ಲ ಸುಮಾರು ಒಂದು ನೀಟಾಗಿ ಕ್ಲಿಯರ್ ಕಟ್ ಇಂಟರ್ನ್ಯಾಷನಲ್ ಪ್ರೋಟೋಕಾಲ್, ಇಂಟರ್ನ್ಯಾಷನಲ್ ರೆಗ್ಯುಲೇಷನ್ಸ್ ಇದೆ. ಇನ್ನೊಂದೊಂದು ಭಾಳ ಸ್ಕೇರಿ ವಿಷಯ, ಭಯ ಎಲ್ಲಿ ಬರ್ತದೆ ಇದು, ಇದೇ ರೀತಿ ಒಂದು ಸರಿ ಕೇರಳ ಅಲ್ಲಿ ಆಗಿದೆ. ಕೇರಳ ಅಲ್ಲಿ ನೀವೆಲ್ರಿಗೂ ಗೊತ್ತಿರ್ಬೋದು. ಅದು ಆ ಕೇಸ್ ಯಾವ ಸ್ಟೇಜ್ಗೆ ಬಂದಿದೆ ಅದು ನನಗೆ ಗೊತ್ತಿಲ್ಲ. ಆದರೆ ಒಂದು ದೊಡ್ಡ ಕೇಸ್ ಇತ್ತು. ಅದರಲ್ಲಿ ಆ ಮೇನ್ ಅಕ್ಯೂಸ್ಡ್ ಬಗ್ಗೆ ಸುಮಾರಾಗಿದೆ, ಗೌರ್ಮೆಂಟ್ ಜನ ಬಗ್ಗೆ ಆಗಿದೆ, ಒಂದು ದೊಡ್ಡ ಆಫೀಸ್ ಬಗ್ಗೆ ಸುಮಾರು ಟಿಕೆಟ್ ಇಂಪರಿ ಆಗಿದೆ. ಮತ್ತು ಸಾಮಾನ್ಯವಾಗಿ ಮ್ಯಾಕ್ಸಿಮಮ್ ಎಲಿಗೇಷನ್ಸ್ ಆ ಕೇಸಲ್ಲಿ ನನ್ನ ನೆನಪಿರುವ ಪ್ರಕಾರ ಎಲ್ಲ ಪ್ರೂವ್ ಆಗಿದೆ. ಇನ್ನೊಂದು ಬಹಳ ಮುಖ್ಯವಾಗಿ ನಟಿ ಏನಿದ್ದಾರೆ, ಈಗ ಬಂಧನವಾಗಿರುವಂಥ ನಟಿ ರನ್ಯಾ ಅವರೇನಿದ್ದಾರೆ, ಕಳೆದ 1 ವಾರದಲ್ಲಿ 4-5 ಬಾರಿ ಹೋಗಿ ಬಂದಿದ್ದಾರೆ ಅನ್ನುವಂಥದ್ದು ಕೂಡ ಪೊಲೀಸರ ತನಿಖೆ ವೇಳೆಗೆ ಗೊತ್ತಾಗಿರುವಂಥ. ಹಾಗಾಗಿ ಈ DRI ಮತ್ತು ಕಸ್ಟಮ್ಸ್ ಅಧಿಕಾರಿಗಳ ಬಗ್ಗೆ ಇದ್ರ ಬಗ್ಗೆ ಒಂಚೂರು ಕ್ಲೂ ಕೂಡ ಸಿಗಲಿಲ್ವಾ? ನನ್ನ ಪ್ರಕಾರ ಅವ್ರಿಗೆ ಕ್ಲೂ ಸಿಕ್ಕಿದೆ.
ಅವ್ರಿಗೆ ಕ್ಲೂ ಸಿಕ್ಕಲಿಲ್ಲ, ಅದು ನಾವು ಒಪ್ಕೊಳ್ಳಿಕ್ಕೆ ರೆಡಿ ಇಲ್ಲ. ಅಟ್ಲೀಸ್ಟ್ ಲಾಸ್ಟ್ ಒಂದು 15 ದಿವಸಲ್ಲಿ ಅಥವಾ ಲಾಸ್ಟ್ ಒಂದು ಕಳೆದ 3 ತಿಂಗಳಲ್ಲಿ ಅವ್ರಿಗೆ ಸರ್ಟನ್ಲಿ ಕ್ಲೂ ಸಿಕ್ಕಿದೆ. ಇಡೀ ವರ್ಷ ಅವ್ರಿಗೆ ಕ್ಲೂ ಸಿಕ್ಕಿದಿಲ್ವೋ ಅದು ಬಗ್ಗೆ ನಮಗೆ ಹೇಳೋಕ್ಕಾಗಲ್ಲ. ಬಟ್ ಲಾಸ್ಟ್ 2-3 ಮಂತ್ಸ್ ಅಥವಾ 1 ಮಂತ್ ಒಳಗೆ ಅವ್ರಿಗೆ ಕ್ಲೂ ಸಿಕ್ಕಿದೆ. ಆ ಕ್ಲೂ ಬಗ್ಗೆ ಮೇಲೆ ಅವ್ರು ವರ್ಕ್ ಮಾಡ್ತಾಯಿದ್ರು. ಆ ಕಂಪ್ಲೀಟ್ ಅವ್ರಿಗೆ ಕಾನ್ಫಿಡೆನ್ಸ್ ಬಂದ ನಂತರ ಆಮೇಲೆ ಇವ್ರಿಗೆ ಹಿಡಲಿಕ್ಕೆ ಅವ್ರು ಬಂದಿದ್ದಾರೆ. ಕೆಲವು ಸರಿ ಏನಾಗತ್ತೆ, ನಮ್ಮ ಹತ್ರ ಮಾಹಿತಿ ಇರ್ತದೆ, ನಾವು ಮಾಹಿತಿ ಕ್ರಾಸ್ ಚೆಕ್ ಮಾಡಬೇಕು, ವ್ಯಾಲಿಡೇಟ್ ಮಾಡಬೇಕು, ಬೇರೆ ಬೇರೆ ಸೋರ್ಸಿಂದ ನಾವು ಇನ್ನೊಂದು ಇದು ಚೆಕ್ ಮಾಡಬೇಕು ಸರಿ ಇದೆ ಇಲ್ವಾ. ಯಾಕೆ ಒಂದು ಆ್ಯಕ್ಟರ್ ಮೇಲೆ, ಯಾವುದೇ ಒಂದು ದೊಡ್ಡ IPS ಆಫೀಸರ್ದು ರಿಲೇಟಿವ್ ಮೇಲೆ ಒಂದು ಫಾಲ್ಸದು ಮಾಡೋಕ್ಕಾಗಲ್ಲ, ಅಥವಾ ಮಿಸ್ಟೇಕ್ ಕೂಡ ಮಾಡಲಿಕ್ಕೆ ಬರೋದಿಲ್ಲ. ಅದು ಆ ಯೋಚನೆ ಇರ್ಬೋದು, ಆ ರೀತಿಯವ್ರು ಯೋಚನೆ ಮಾಡಿರ್ಬೋದು. ಅದಕ್ಕಾಗಿ ಸ್ವಲ್ಪ ಟೈಮ್ ತಗೊಂಡಿದ್ದಾರೆ. ನನ್ನ ಪ್ರಕಾರ ಈ ಸೋರ್ಸ್ ಮೇಲೆ ಅವರು ಸುಮಾರು ಕೆಲಸ ಮಾಡಿದ್ದಾರೆ. ಅವ್ರು ಫುಲ್ ಕಾನ್ಫಿಡೆಂಟ್ ಇದ್ದರು ದಟ್ ಈ ರೀತಿ ನಡೀತಾ ಇದೆ. ಅದಕ್ಕಾಗಿ ಇಲ್ಲಿ ಬಂದು 2 ಗಂಟೆ ಮುಂಚೆಯಿಂದ ಅವ್ರು ಕೂತಿದ್ರು. ಅವ್ರದ್ದು ಎಲ್ಲ ಮೂವ್ಮೆಂಟ್ ಅವ್ರಿಗೆ ಗೊತ್ತಿದ್ದು. ಇವರು ಯಾರು ಪ್ರೋಟೋಕಾಲ್ನವರು ಬರ್ತಾರೆ, ಯಾವ ದಾರಿಗೆ ಹೋಗ್ತಾರೆ, ಹೇಗೆ ಹೋಗ್ತಾರೆ, ಎಲ್ಲಿ ಹಿಡಿಬೇಕು, ಯಾವ ರೀತಿ ಹಿಡಿಬೇಕು, ಏನು ಪ್ರಶ್ನೆ ಕೇಳಬೇಕು, ಯಾವ ರೀತಿ ಅರೆಸ್ಟ್ ಮಾಡಬೇಕು, ಯಾವ ಗಾಡಿಗೆ ಕರ್ಕೊಂಡು ಹೋಗ್ಬೇಕು, ಅಲ್ಲಿಂದ ಅವ್ರ ಮನೆ ಹೋಗಿ ಏನು ಮಾಡಬೇಕು. ಯಾಕೆ ಕೆಲವು ಸರಿ ಏನಾಗುತ್ತೆ, ನೀವು ಅರೆಸ್ಟ್ ಮಾಡ್ತೀರ, ಆಮೇಲೆ ಗ್ಯಾಪ್ ಆಗುತ್ತೆ, ನೀವು ಅರೆಸ್ಟ್ ಇನ್ ದ ರೇಡ್ ಆ್ಯಂಡ್ ಸೀಸರ್. ಈ ಅರೆಸ್ಟ್ ಮತ್ತು ರೇಡ್ ಸೀಸರಲ್ಲಿ ಗ್ಯಾಪ್ ಆದರೆ ಅಲ್ಲಿಂದ ಸಾಮಾನು ಖಾಲಿ ಮಾಡ್ತಾರೆ ಕೆಲವು ಸರಿ ಇದು ಅಕ್ಯೂಸ್ಡ್ಗಳು. ಸೊ ಇಲ್ಲಿ ಮೇಲೆ ಮಟ್ಟಿಗೆ ಆ ರೀತಿ ಕಾಣ್ತಾ ಇಲ್ಲ. ಇದು ಬಹಳ ಸ್ಮೂತು ಮತ್ತು ಸೀಮ್ಲೆಸ್ ಆಗಿ ಮಾಡಿದ್ದಾರೆ. ಈಗ ಅಲ್ಲಿ ಬಂಧನ ಆದ ಕೂಡಲೇ ಆಕೆಯನ್ನ ಕರೆದುಕೊಂಡು ಬಂದು ಅಲ್ಲಿ ಅವರ ಮನೆ ಅಪಾರ್ಟ್ಮೆಂಟ್ನಲ್ಲಿರೂ ಕೂಡ ಶೋಧ ಕಾರ್ಯ ಮಾಡಿರುವಂಥ ಸಂದರ್ಭದಲ್ಲಿ ಕ್ರೋರ್ ಟುಗೆದರ್ ನಗದು ಅಂದರೆ ಕ್ಯಾಶ್ ಸಿಕ್ಕಿರುವಂಥದ್ದು, ಇವೆಲ್ಲವನ್ನ ನೋಡಿದಂಥ ಸಂದರ್ಭದಲ್ಲಿ DRI ಅವ್ರ ಹೇಗೆ ನೆಕ್ಸ್ಟ್ ತನಿಖೆ ಏನು, ಫಸ್ಟ್ ಅವ್ರು ಸೋರ್ಸ್ ಕೇಳ್ತಾರೆ. ಈ 2.67 crores ಅವ್ರು ಎಷ್ಟಿದೆ ಅದು ನಗದ, ಅದು ಸೋರ್ಸ್ ಎಲ್ಲಿ ಇದೆ, ಆ ಸೋರ್ಸ್ ಎಲ್ಲ ಪೇಪರ್ಸ್ ತೋರಿಸ್ಬೇಕು. ಫಸ್ಟ್ ಅದು ವೆನ್ ಶಿ ವಾಸ್ ಕಾಟ್ ಅಟ್ ದ ಏರ್ಪೋರ್ಟ್, ಅಲ್ಲಿ ಒಂದನ್ನು ಅರೆಸ್ಟ್ ಮಾಡಿದ್ದಾರೆ. ಆ ಟೈಮಲ್ಲಿ ಅವ್ರು ಡಾಕ್ಯುಮೆಂಟ್ಸ್ ಕೇಳಿರ್ಬೋದು. ಆ ಡಾಕ್ಯುಮೆಂಟ್ಸ್ ಕೇಳಿದ ನಂತರ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ಲದೆ ಆಮೇಲೆ ಹಿಡಿದಾರೆ, ಇಲ್ಲದೆ ಅವ್ರು ಹಿಡಿದಿಲ್ಲ. ನೀವು 15 kgsದು ಕರೆಕ್ಟಾಗಿ ಡಾಕ್ಯುಮೆಂಟ್ ಕೊಟ್ಟರೆ, ಎಲ್ಲ ಒಂದು ಕೊಟ್ಟರೆ ಅವ್ರು ಏನೂ ಮಾಡಲಿಕ್ಕೆ ಹೋಗೋದಿಲ್ಲ. ಅವ್ರದ್ದು ಡಾಕ್ಯುಮೆಂಟ್ಸ್ ಇಲ್ಲ ಅಲ್ಲಿ, ಅದು ಪ್ರಿಸಂಪ್ಷನ್ ಇದ್ದೇ ಇದೆ, ಅದ್ರ ಬಗ್ಗೆ ನಾವು ಚೆಕ್ ಮಾಡೋದನ್ನು ಬೇಕಾಗಿಲ್ಲ. ಸೊ ಇಲ್ಲಿ ಫಸ್ಟ್ ಕೇಳ್ತಾರೆ 2.67 crores ಎಲ್ಲಿಂದ ಬಂತು. ಪ್ರತಿಯೊಂದು ನಯಾ ಪೈಸಾಗೆ ಅವ್ರು ಲೆಕ್ಕ ಕೊಡಬೇಕಾಗತ್ತೆ. ಅಲ್ಲಿ ಒಂದು ನಿಲ್ಲಿಸಲ್ಲ. ಅದ ಮೇಲೆ ಅವ್ರು ಎಲ್ಲಿ ಹೋಗ್ತಾರೆ, ಇದು ನಿಮ್ಮ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ಗೆ ಹೋಗ್ತಾರೆ, ನಿಮ್ಮ ಆ್ಯನ್ಯುವಲ್ ಇನ್ಕಮ್ಗೆ ಹೋಗ್ತಾರೆ, ನಿಮ್ಮ ಸಂಬಂಧಿಗಳದ್ದು ಇಲ್ಲಿ ಹೋಗ್ತಾರೆ, ನಿಮ್ಮ ರಿಲೇಟಿವ್ಸು ಫ್ರೆಂಡ್ಸಲ್ಲಿ ಏನಾದ್ರದ್ದು ಟ್ರಾನ್ಸ್ಫರ್ ಆಗಿದೆ ಇಲ್ವಾ, ಅದು ಬಿಟ್ಟು ಏನು ಡಾಲರ್ಸು, ಯೂರೋ, ಪೌಂಡು ಅದರಲ್ಲಿ ಏನು ಟ್ರಾನ್ಸಾಕ್ಷನ್ ಆಗಿದೆ ಇಲ್ಲ, ಸೊ ಅದು ನೋಡ್ತಾರೆ. ಗೋಲ್ಡ್ ಬಗ್ಗೆ ಇನ್ನೊಂದು ಸರಿ ಆ ಸೋರ್ಸ್ ಬಗ್ಗೆ ಮಾತಾಡ್ತಾರೆ, ಇನ್ನೊಂದು ಸರಿ ಅದು ಪ್ರಾಸೆಸಿಂಗ್ ಹೇಗಾಗಿದೆ ಅದು ಬಗ್ಗೆ ಮಾತಾಡ್ತಾರೆ. ಪ್ರತಿಯೊಂದು ಮೂವ್ಮೆಂಟಲ್ಲಿ, ಪ್ರತಿಯೊಂದು ಟ್ರಿಪ್ದು, ಪ್ರತಿಯೊಂದು ಆ್ಯಕ್ಟಿವಿಟಿ ಮೇಲೆ, ಪ್ರತಿಯೊಂದು ಆ್ಯಕ್ಷನ್ ಮೇಲೆ ಅವರು ಶೋಧನೆ ಮಾಡ್ತಾರೆ. ಅದು ಎಲ್ಲ ದೇ ವಿಲ್ ಬ್ರಿಂಗ್ ಟುಗೆದರ್. ಮತ್ತು ಈಗ ಕೂಡ ನಮ್ಮ ಇನ್ವೆಸ್ಟಿಗೇಷನಲ್ಲಿ ಏನು ಮಾಡ್ತಾರೆ, ಸುಮಾರು ನಾವು ಸಾಫ್ಟ್ವೇರ್ ಉಪಯೋಗಿಸ್ತೀವಿ. ಆ ಸಾಫ್ಟ್ವೇರ್ ಪ್ರಕಾರ ನಾವು ಪ್ಯಾಟರ್ನ್ಗೆ ಬರ್ತೀವಿ. ಆ ಪ್ಯಾಟರ್ನ್ ನಾವು ಇಟ್ಕೊಂಡು ನಾವು ವಿಕ್ಟಿಮ್ಗೆ ಚಾಲೆಂಜ್ ಮಾಡ್ತೀವಿ, ಇದು ನಾವು ಅಕ್ಯೂಸ್ಡ್ಗೆ ಚಾಲೆಂಜ್ ಮಾಡ್ತೀವಿ. ಇನ್ನೊಂದು ಏನಿದೆ, ಇವ್ರು ಬಿಟ್ಟು ಇನ್ನೂ ಸುಮಾರು ಜನ ಅವ್ರ ರಡಾರಲ್ಲಿ ಇದ್ದಾರೆ. ಅವರಿಗೆ ಸೆಪ್ರೇಟ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಆನ್ ಕಾಮನ್ ಕ್ವೆಶನ್ಸ್. 35 ಕ್ವೆಶನ್ಸ್ ಇದೆ. ಇದರಲ್ಲಿ ತನಿಖೆ ಮಾಡೋಕ್ಕೆ ಒಂದು ಕನ್ಕ್ಲೂಷನ್ಗೆ ಬರೋಕ್ಕೆ, ಚಾರ್ಜ್ ಶೀಟ್ಗೆ ಅಥವಾ ಫೈನಲ್ ರಿಪೋರ್ಟ್ ಬರೋಕ್ಕೆ ಈ ಪ್ರತಿಯೊಂದಿಗೆ ಸೇಮ್ ಕೇಳ್ತಾರೆ, ಸೆಪ್ರೇಟ್ ಕೇಳ್ತಾರೆ. ಸುಮಾರು ಕಾಂಟ್ರಡಿಕ್ಷನ್ಸ್ ಬರ್ತದೆ. ಆ ಕಾಂಟ್ರಡಿಕ್ಷನ್ ಮೇಲೆ ಮುಂದೆ ಹೋಗ್ತಾರೆ. ಆಮೇಲೆ ಯಾವ ರೀತಿ ಬರ್ತದೆ. ಆಮೇಲೆ ಇನ್ನೊಂದು ಏನಿದೆ ಇಂಪಾರ್ಟೆಂಟ್ ವಿಷಯ ನನ್ನ ಪ್ರಕಾರ, ಒಂದು ಇಂಟರ್ನ್ಯಾಷನಲ್ ಕೊಲಾಬೊರೇಷನ್ ಇದರಲ್ಲಿ ಬೇಕು. ಇಂಡಿಯಾದು DRIದು ಅಥವಾ ಪೊಲೀಸ್ದು ಅಥವಾ ನಮ್ಮ ಏನು ಇರ್ರೆಗ್ಯುಲಾರಿಟಿ ಯಾರ್ದು ಕೈವಾಡ ಇದೆ ಅದು ಒಂದು ವಿಷಯ. ಇನ್ನೊಂದು ದುಬೈಯಲ್ಲಿ ಹೇಗೆ ಆಗಿದೆ ಅದು ಭಾಳ ಮುಖ್ಯ. ಈ ಎರಡೂ ಸೇರಿದರೆ ಈ ಒಂದು ಸ್ಟೋರಿ ಫುಲ್ ಕಂಪ್ಲೀಟ್ ಆಗುತ್ತೆ. ನಮಗೆ ಒಂದು ಪೂರ್ಣ ರೀತಿಯಾಗಿ ಒಂದು ತನಿಖೆ ನಾವು ಕಂಪ್ಲೀಟ್ ಮಾಡಿದ್ದೀವಿ ಅಂತ ಒಂದು ಹೇಳೋಕ್ಕೆ ನಾವು ಆ ಪರಿಸ್ಥಿತಿಗೆ ಬರ್ತೀವಿ. ಸರ್, ಭಾಳ ಮುಖ್ಯವಾಗಿ ಈ ವ್ಯಕ್ತಿ ನಟಿ ರನ್ಯಾರ ಅವರನ್ನು ಬಂಧನ ಮಾಡಲಿಕ್ಕೆ DRI ಅವರು ಒಂದು ಪ್ಲಾನನ್ನು ಮಾಡಿರುವಂಥದ್ದು. ಈಕೆ ಪ್ರತಿ ಬಾರಿ ಕೂಡ ದುಬೈಗೆ ಬರುವಂಥ ಸಂದರ್ಭದಲ್ಲಿ ಒಂದೇ ಒಂದು ಕಲರ್ ಜರ್ಕಿನನ್ನು ಬಳಕೆ ಮಾಡ್ತಾರೆ. ಯಾಕೆ ಅನ್ನೋವಂಥದ್ದನ್ನು ಡೌಟ್ ಮಾಡಿ ಆಕೆಗೆ ಪತ್ತೆ ಮಾಡುವ ಕೆಲಸಕ್ಕೆ ಈ DRI ಅವರು ಮಾಡುವಂಥ. ನೀವು ಅದಾದ ನಂತರ ನೀವು ಹೇಳಿದ ಹಾಗೆ ಸರ್ಕಾರಿ ವಾಹನ ಬಳಸ್ಕೊಂಡು ಅವರು ಆಚೆ ಬರ್ತಿದ್ವು ಅನ್ನುವಂಥದ್ದು. ಆ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಔಟ್ ಮಾಡಿ DRI ಅವರು ಈಕೆಗೆ 4ನೇ ಬಾರಿ ಹೋಗಿ 5ನೇ ಸಾರಿ ಈಚೆ ಬರುವಂಥ ಸಂದರ್ಭದಲ್ಲಿ ಫೈಂಡ್ ಔಟ್ ಮಾಡಿದರು.
ನಾನು ಇನ್ನೊಂದೇನು ಹೇಳ್ತಾ ಇದ್ದೇನೆ, ನೀವು ಹೇಳ್ತೀರಾ ಯಾವ ಬಟ್ಟೆ ಅವರು ಹಾಕ್ಕೊಂಡು ಬರ್ತಾ ಇದ್ರು ಅದು ಸೇಮ್ ಬಟ್ಟೆ ಇತ್ತು, ಅಥವಾ ಡಿಸೈನ್ ಬೇರೆ ಇರ್ಬೋದು. ಬಟ್ ಅವ್ರದ್ದು ಮೇನ್ ಯಾವ ಉದ್ದೇಶಕ್ಕೆ ಅವ್ರು ಬಟ್ಟೆ ಹೋಲಿಸಿದ್ದಾರೆ, ಆ ಉದ್ದೇಶ ಏನಿತ್ತು, ಆ 10 kgs 15 kg ಗೋಲ್ಡ್ ಅದು ಒಳಗೆ ನಾವು ಹೈಡ್ ಮಾಡಬೇಕು ಅಂತ ಒಂದು ಉದ್ದೇಶ ಇತ್ತು. ನಾವು ನಿನ್ನೆ ಕೂಡ ಹೇಳಿದೆ ಒಂದು ನ್ಯಾಷನಲ್ ಚಾನೆಲ್ಸ್ಗೆ, ಈ ಬೆಲ್ಟ್ ಎಲ್ಲಿ ಮ್ಯಾನುಫ್ಯಾಕ್ಚರ್ ಇದೆ, ಯಾವ ಬೆಲ್ಟ್ ಕಟ್ಟಿದ್ದಾರೆ, ಆಮೇಲೆ ಬೆಲ್ಟಲ್ಲಿ ನೀವು ಸ್ಲಾಟ್ಸ್ ನೋಡಿದರೆ, ನಮ್ಮ ಪ್ರಕಾರ ನಾನು ಬೆಲ್ಟ್ ನೋಡಿಲ್ಲ, ಅದರೊಳಗೆ ಅದೇ ಕೆಲಸ ಅದೇ ಉದ್ದೇಶ ಇಟ್ಕೊಂಡು ಆ ಬೆಲ್ಟ್ ಕಟ್ಟಿರ್ಬೋದು. ಬೆಲ್ಟ್ ಎಷ್ಟು ಸರಿ ಯೂಸ್ ಆಗಿದೆ ನಮಗೆ ನಂಬರ್ಸ್ ಹೇಳೋಕ್ಕಾಗಲ್ಲ, ಬಟ್ ಒಂದು ಉಪಯೋಗಿಸಿದ್ದಾರೆ ಇಲ್ವಾ, ಆ ಬೆಲ್ಟ್ದು ಕಂಡೀಷನ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ, ಇದು ದಿವಸ ಉಪಯೋಗಿಸ್ತಾ ಇದ್ದಾರೆ ಅಥವಾ ಒಂದೆರಡು ಸರಿ ಉಪಯೋಗಿಸ್ತಾ ಇದ್ದಾರೆ ಅಥವಾ ಉಪಯೋಗಿಸಲೇ ಇಲ್ಲ. ಸೊ ಇದು ಇಂಪಾರ್ಟೆಂಟ್. ನಾವು ಇವರಿಗೆ ಇದು ಗೊತ್ತಾಗಿದೆ, ಇವ್ರು ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ, ಆ ಆಧಾರ ಮೇಲೆ ಅವ್ರು ಮುಂದೆ ಹೋಗ್ತಾರೆ, ಅದ ಮೇಲೆ ರಿಸರ್ಚ್ ಮಾಡಿಕೊಂಡು ಅಥವಾ ಶೋಧನೆ ಮಾಡಿಕೊಂಡು ಈ ಹಂತಕ್ಕೆ ಬಂದಿದ್ದಾರೆ. ಸರ್, ಕೊನೆಯದಾಗಿ ಗೋಲ್ಡ್ ಸ್ಮಗ್ಲಿಂಗಲ್ಲಿ ಬಂಧನವಾಗಿರುವಂಥದ್ದು ಈಗ ಹಾಲಿ DG ಒಬ್ಬರ ಮಗಳಾಗಿರೋದ್ರಿಂದ ಈ ಪ್ರಕರಣದಲ್ಲಿ ಸಂಬಂಧಪಟ್ಟ ಅವರ ತಂದೆ ಅವರಿಗೇನಾದರೂ ಈ ಪ್ರಕರಣದಲ್ಲಿ ತನಿಖೆ ಮಾಡುವ ಸಾಧ್ಯತೆಗಳು ಕಂಡು ಬರ್ತವೆ ಸರ್? ಅವ್ರು DRIನವರು ಇದು ಏನಿದೆ, ಯಾವುದೇ ತನಿಖೆಯಲ್ಲಿ ಯಾರು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಇದ್ದಾರೆ ಅವ್ರದ್ದು ಜವಾಬ್ದಾರಿ ಇದೆ. ಕಂಪ್ಲೀಟ್ ಆಗಿ ಹೇಗೆ ತನಿಖೆ ಮಾಡಬೇಕು, ಯಾರ್ಯಾರ್ದು ಕೈವಾಡ ಇರಬಹುದು ಆ ಪ್ರತಿಯೊಂದು ಚೆಕ್ ಮಾಡಲಿಕ್ಕೆ ಅವ್ರದ್ದು ಅಧಿಕಾರ ಇದೆ, ಅವ್ರದ್ದು ಜವಾಬ್ದಾರಿ ಇದೆ. ಆಮೇಲೆ ನಾಳೆ ಕೋರ್ಟ್ನವರು ಕೂಡ ಕೇಳ್ಬೋದು, ಇದು ನೀವು ಮಾಡಿದ್ರು ಇಲ್ವಾ. ಸೊ ಅವ್ರ ಹಸ್ಬೆಂಡ್ ಇರಲಿ, ಅವ್ರ ತಂದೆ ಇರಲಿ, ಬೇರೆ ರಿಲೇಟಿವ್ಸ್ ಇರಲಿ, ಫ್ರೆಂಡ್ಸ್ ಇರಲಿ, ದುಬೈ ಕಾಂಟ್ಯಾಕ್ಟ್ಸ್ ಇರಲಿ, ಪ್ರತಿಯೊಂದಿಗೆ ಚೆಕ್ ಮಾಡಲಿಕ್ಕೆ ಜವಾಬ್ದಾರಿ DRI ಇನ್ವೆಸ್ಟಿಗೇಟಿಂಗ್ ಆಫೀಸರ್ದು ಇರ್ತದೆ. ಅದು ಮಾಡ್ತಾ ಇಲ್ಲದೆ ಆ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಲ್ಲ. ಮತ್ತು ನೇಚರ್ ಆಫ್ ಇಂಪಾರ್ಟೆನ್ಸ್ ಈ ಕೇಸ್ಗೆ ಯಾವ ರೀತಿ ಬರ್ತಾ ಇದೆ ಮತ್ತು ನೀವೆಲ್ಲರೂ ಸೇರಿ ಯಾವ ರೀತಿ ಇದು ದೊಡ್ಡ ಕೇಸನ್ನು ಮಾಡಿದ್ದೀರಾ, ದೊಡ್ಡ ಕೇಸ್ ಇದೆ, ಆದರೆ ಆ ಪಬ್ಲಿಕ್ ಇಮ್ಯಾಜಿನೇಷನ್, ಆ ಪಬ್ಲಿಕ್ ಅಟೆನ್ಷನ್ ನ್ಯಾಷನಲ್ ಆಗಿ ನೀವು ಹೇಗೆ ತಂದಿದ್ದೀರಾ, ಐ ಥಿಂಕ್ DRI ಅದು ಭಾಳ ಚೆನ್ನಾಗಿ ಮಾಡ್ತಾರೆ. ಅವ್ರದ್ದು ಕಾಂಪಿಟೇಷನ್ ಇದೆ, ಕೇಪಬಿಲಿಟಿ ಇದೆ, ಎಲ್ಲಿ ತಂದು ಒಂದು ಚೆನ್ನಾಗಿ ಇನ್ವೆಸ್ಟಿಗೇಟಿವ್ ಟೀಮ್ ಕಟ್ಕೊಂಡು ಅವ್ರು ಮಾಡ್ತಾ ಇದ್ದಾರೆ. ನನಗೆ ಕಂಪ್ಲೀಟ್ ಕಾನ್ಫಿಡೆನ್ಸ್ ಇದೆ ಆದಷ್ಟು ಬೇಗ DG ಅವರ ವಿಚಾರ ತನಿಖೆಗೆ ಬರಬೇಕು ಅಂತ ಹೇಳಿದರೆ, ಯಾಕೆಂದರೆ ಆಕೆ ಆ ಗೋಲ್ಡನ್ನು ಸ್ಮಗ್ಲಿಂಗ್ ಮಾಡ್ಕೊಂಡು ಹೊರಗಡೆ ಬರಲಿಕ್ಕೆ ಈ ಸರ್ಕಾರಿ ವಾಹನ ಅಂದರೆ ತಂದೆಗೆ ಕೊಟ್ಟಂಥ ಕೆಲವು ಸರ್ಕಾರಿ ವಾಹನಗಳು ಬಳಕೆ ಆಗಿರೋದ್ರಿಂದ ಈ ವಿಚಾರವನ್ನು ಮುಂದಿಟ್ಕೊಂಡು ತನಿಖೆಗೆ ನೋಟಿಸ್ ಮಾಡ್ಬೋದಾ? ಇದರಲ್ಲಿ ಎರಡು ವಿಷಯ ಇದೆ. ಒಂದು, ಇವ್ರು ಹೋಗಿ ಆ ಗಾಡಿ ಕೇಳಿದ್ರು ಅಥವಾ ಅವ್ರಿಗೆ ಪ್ರೋಟೋಕಾಲ್ ಫೆಸಿಲಿಟೀಸ್ ಪ್ರೊವೈಡ್ ಆಗಿತ್ತು, ಅಷ್ಟು ಅವ್ರ ತಂದೆಗೆ ಗೊತ್ತಿದ್ದರೆ ಅದು ಬೇರೆ ಏನೋ ಮಾಡೋಕ್ಕಾಗಲ್ಲ, ಏನೋ ಮಾಡೋದು ಬೇಕಾಗಿಲ್ಲ, ಅವ್ರದ್ದು ಪಾತ್ರ ಇಲ್ಲ. ಬಟ್ ಅವ್ರ ಪಾತ್ರ ಇದೆ ಇಲ್ವಾ ತನಿಖೆಗೆ ಬರಬೇಕು. ತನಿಖೆ ಆದ ನಂತರ ನೀವು ಕ್ಲಿಯರ್ ಮಾಡ್ಬೋದು. ಬಟ್ ಎಲ್ಲಿ ಡೌಟ್ ಇದೆ, ಯಾರು ಕ್ಲೋಸ್ ನಮ್ಮಿದ್ದಾರೆ ಅವ್ರ ಬಗ್ಗೆ ನಾವು ಅವ್ರು ಕೇಳಲೇಬೇಕು, ಬೇರೆ ಏನು ದಾರಿ ಇಲ್ಲ. ಸೊ ಇದು ನಿಮ್ಮದು ಇರಲು ನಮ್ಮದು ಇರಲು ಯಾವುದೇ ಸಂಬಂಧಿ ಇದ್ದರೆ ನಾವು ಈವನ್ ಪ್ರಾಪರ್ಟಿ ಇದರಲ್ಲಿ ನಮ್ಮ ಮಕ್ಕಳು ಏನು ಮಾಡಿದ್ದಾರೆ, ಫ್ಯಾಮಿಲಿ ಏನು ಮಾಡಿದೆ, ಗೌರ್ಮೆಂಟ್ಗೆ ಅಧಿಕಾರ ಇದೆ ಕೇಳಲಿಕ್ಕೆ. ಅದೇ ರೀತಿಯಾಗಿ DRIನವ್ರಿಗೆ ಎಲ್ಲ ಗೊತ್ತಿದೆ. ನಾವು ನೀವೇನು ಮಾತಾಡ್ತಾ ಇದ್ದೀವಿ ಅದಕ್ಕಿಂತ ಅಟ್ಲೀಸ್ಟ್ ಒಂದು 100 times 1000 times ಅವ್ರಿಗೆ ಗೊತ್ತಿದೆ. ಸೊ ಅವ್ರಿಗೆ ಗೊತ್ತಿದೆ ಯಾವಾಗ ಮಾತಾಡಬೇಕು, ಯಾವ ಜೊತೆಗೆ ಏನು ಇಂಟ್ರೋಗೇಟ್ ಮಾಡಬೇಕು, ಏನು ಮಾಹಿತಿ ಬೇಕು, ಯಾವ ರೀತಿ ಕನೆಕ್ಟ್ ಮಾಡಬೇಕು, ಯಾವ ರೀತಿ ಎವಿಡೆನ್ಸ್ ತರಬೇಕು. ಆಮೇಲೆ ಹ್ಯೂಜ್ ಅಮೌಂಟ್ ಆಫ್ ಟೆಕ್ನಿಕಲ್ ಇಂಟೆಲಿಜೆನ್ಸ್ ಇದೆ. ಇನ್ನೊಂದು ಏನಾಗುತ್ತೆ, ನಾವು ಸಾಮಾನ್ಯವಾಗಿ ದರ್ಶನ್ ಕೇಸಲ್ಲಿ ಪ್ರತಿಯೊಂದು ಸುಮಾರು ಕೇಸ್ ನಾವು ಕರ್ನಾಟಕ ಬಗ್ಗೆ ಇದು ಮಾತಾಡಿದೆ. ಸೊ ಅದರಲ್ಲಿ ಟೆಕ್ನಿಕಲ್ ಇಂಟೆಲಿಜೆನ್ಸ್ ಬಗ್ಗೆ ನಾವು ಮಾತಾಡಲ್ಲ. ನಾವು ಫೋನ್ ಇದೆ, ಕಂಪ್ಯೂಟರ್ಸ್ ಇದೆ, ಇಂಟರ್ನೆಟ್ ಇದೆ, ವಿಡಿಯೋ ಕಾಲಿಂಗ್ ಇದೆ, ವಿಡಿಯೋ ಮೀಟಿಂಗ್ ಇದೆ. ಸೊ 100 ವಿಷಯಗಳಿದೆ. ಈ ಎಲ್ಲ ಕಂಪ್ಲೀಟಾಗಿ ಒಂದು ಕಡೆ ತಂದ ನಂತರ ಸಾಮಾನ್ಯವಾಗಿ ಮನುಷ್ಯನಿಂದ ನೀವೇನು ತನಿಖೆ ಮಾಡ್ತೀರಾ ಅದಕ್ಕಿಂತ ಅಟ್ಲೀಸ್ಟ್ 1000 ಸರಿ ಒಳ್ಳೆಯದು, ವರ್ತ್ವೈಲ್, ವ್ಯಾಲ್ಯುಬಲ್ ನಿಮಗೆ ಮಾಹಿತಿ ಅಲ್ಲಿಂದ ಸಿಕ್ಕತ್ತೆ. ನಾವು ಕೆಲವು ಸರಿ ನಾವು ಏನು ಮಾಡ್ತೇವೆ, ನಿಮ್ಮದು ಫೋನ್ ರೆಕಾರ್ಡಿಂಗ್ ಆಗಲ್ಲ. ಸೊ ನಾವು ಟೆಲಿಕಮ್ಯುನಿಕೇಷನ್ಸ್ ಕಂಪನಿ ಟೆಲ್ಕೋಸ್ ಹೇಳ್ತೀವಿ. ಟೆಲ್ಕೋಸಿಂದ ನಮ್ಗೆ ಏನು ಸಿಕ್ಕತ್ತೆ, ನಮಗೆ ಕಾಲ್ ಡೀಟೇಲ್ಸ್ ಸಿಕ್ಕತ್ತೆ. ಸೊ ನೀವು ಒಂದು ತಿಂಗಳಿಯಲ್ಲಿ ಒಂದು 200 times ನಾವು ಮಾತಾಡಿದ್ದೀವಿ, ಫ್ರಮ್ 1 minute till 40 minutes. ಅದಕ್ಕೆ ಅಷ್ಟು ಸಾಕು ಇಲ್ವಾ? ನಾವು ಏನು ಮಾತಾಡಿದ್ವಿ ಅದು ಬಿಟ್ಬಿಡು, ಅದು ನಮಗೆ ಟ್ರಾನ್ಸ್ಕ್ರಿಪ್ಟ್ ಇಲ್ಲ, ರೆಕಾರ್ಡಿಂಗ್ ಇಲ್ಲ. ಬಟ್ ನಾವು 200 ಸರಿ ಮಾತಾಡಿದ್ದೀವಿ, 1 minute to say 300 minutes ಮಾತಾಡಿ ಏನಾದರೂ ಮಾತಾಡಿರ್ಬೋದು ಇಲ್ವಾ? ಇಂಟೆಲಿಜೆನ್ಸ್ ಏಜೆನ್ಸಿ ನಿಮಗೆ ಬಿಟ್ಬಿಡ್ತಾರೆ. ಆಮೇಲೆ ನೀವು ಯಾವಾಗ ಮಾತಾಡಿದ್ದೀರಾ? ರಾತ್ರಿ 3 ಗಂಟೆಗೆ ಮಾತಾಡಿದ್ದೀರಾ.
ನೀವು ದುಬೈಯಿಂದ ಮಾತಾಡಿದ್ದೀರಾ, ನೀವು ಇಂಟರ್ನೆಟ್ಟಿಂದ ಮಾತಾಡಿದ್ದೀರಾ, ನೀವು ನೂರಾರು ಕಡೆಯಿಂದ ನೀವು ಏನೇನು ಮಾತಾಡ್ತಾ ಇದ್ದೀರಿ, ನಾವು ಏನೇನು ಡಿಸ್ಕಸ್ ಮಾಡಿದ್ದೀವಿ ಇಲ್ಲಿ ತನಕ, ಕರೆಕ್ಟಾಗಿ ಟೆಕ್ನಿಕಲ್ ಆಗಿ ಇನ್ವೆಸ್ಟಿಗೇಷನಿಗೆ ಮಾಡಲಿಕ್ಕೆ ಹೋದರೆ ಇದು ಎಲ್ಲ ಓಪನ್ ಆಗಿ ಆರಾಮಾಗಿ ಬಂದುಬಿಡ್ತದೆ. ಜಾಸ್ತಿ ತಲೆದು ಕೆಡ್ಸೋದು ಬೇಕಾಗಿಲ್ಲ. ಟೆಕ್ನಾಲಜಿ ಈಸ್ ಫುಲ್ಲಿ ಗಿಯರ್ಡ್ ಟು ಗಿವ್ ಯು ರೈಟ್ ಆನ್ಸರ್ಸ್, ಕರೆಕ್ಟ್ ಆನ್ಸರ್ಸ್, ಮತ್ತು ಕರೆಕ್ಟಾಗಿ ಇನ್ವೆಸ್ಟಿಗೇಷನ್ಗೆ ನೀವು ಹೋಗ್ಬೋದು. ದುಬೈ ಪೊಲೀಸಿಂದ ನೀವು ಸಪೋರ್ಟ್ ತಂದರೆ ಬೇರೆ ಇಂಟರ್ನ್ಯಾಷನಲ್ ಏಜೆನ್ಸೀಸ್, ಇಂಟರ್ಪೋಲ್ ಇದೆ, ನೀವು ಸುಮಾರದು ಸಪೋರ್ಟ್ ತರ್ಬೋದು. ಒಂದು ಫಸ್ಟ್ ಕ್ಲಾಸ್ ಆಗಿ ಇನ್ವೆಸ್ಟಿಗೇಷನ್ ನಾವು ಮಾಡ್ಬೋದು. ಆ ಕೊನೆಗೆ ಒಂದು ಚಾರ್ಜ್ ಶೀಟ್ಗೆ ನಾವು ಹಾಕ್ಬೋದು ಕೋರ್ಟಿಗೆ. ಥ್ಯಾಂಕ್ ಯು. ಇದು ಈಗಾಗಲೇ ಹಿರಿಯ IPS ಅಧಿಕಾರಿಯಾಗಿರುವಂಥ ಸಂಜಯ್ ಅವರ ಮಾತು. ಈ ಪ್ರಕರಣದಲ್ಲಿ ನಟಿಯವರ ತಂದೆ DG ಆಗಿರೋದ್ರಿಂದ ಅವರ ಪಾತ್ರ ಏನಿದೆ ಅನ್ನುವಂಥದ್ದನ್ನು ತನಿಖೆ ಮಾಡುವುದು ಕೂಡ ಬಹಳ ಮುಖ್ಯವಾಗಿರುವಂಥ ವಿಚಾರವಾಗಿದೆ. ಹಾಗಾಗಿ DRI ಪೊಲೀಸರು ಅವರಿಗೆ ನೋಟಿಸನ್ನು ಕೊಡ್ಬೋದು, ಕೊಟ್ಟು ಅವರಿಗೆ ವಿಚಾರಣೆಯನ್ನು ಮಾಡ್ಬೋದು ಅನ್ನುವಂಥ ಮಾತನ್ನು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸರಜ್ ಜೊತೆ ನಾಗೇಶ್, ಪಬ್ಲಿಕ್ TV, ಬೆಂಗಳೂರು.